ಹಾಗೆ ನಾನು ಲಾಸ್ಟ್ ಟೈಮು ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸಿದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಂಗೆ ಅದು ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಮಾಡಿಸಿದ್ದು. ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಅಂದಾಗ, ಇವತ್ತು ಗೊತ್ತಾಯಿತು ನನಗೆ. ಅವನು ರಿಯಲಾಗಿ ಇರೋ ಥರ ಫೋಟೋಗೆ ಬರಲ್ಲ. ಹೌದಾ? ಹೆಂಗೋ ಬರ್ತಾನೆ. ಅನ್ನ ಬತ್ತಣ್ಣ ಇಲ್ಲಿ 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 ಹಾಂ ಗಟ್ಟಿ ಹಿಡ್ಕೊ ಮಗಳು. ಅವ್ನು ಕಕ್ಕ ಮಾಡಿದ್ರೆ ಬಿಡಬೇಡ. ನನ್ನ ಮಗ ನೋಡಿ ಮಲ್ಕೊಂಡೇ ಬಿಟ್ಟ. ಎಲ್ರಿಗೂ ನಮಸ್ಕಾರ. ಇವತ್ತು ಹಾಸನ ಹೋಗ್ತಾ ಇದ್ದೀವಿ. ಅಂದರೆ ಮಗನಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು, ಹಾಗೆ ಹಾಸ್ಪಿಟಲ್ಗೂ ಕೂಡ ತೋರಿಸ್ಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇರೋದು ಫೋಟೋಶೂಟ್ಗೆ ಅಂತಲ್ಲ, 2 ಕೆಲಸ ಆಗುತ್ತೆ ಅಂತ. ಅದು ಅಲ್ಲದೆ ನೆಕ್ಸ್ಟ್ ವೀಕ್ ಒಂದು ನಮ್ಮ ಅಕ್ಕನ ಮಗಳದ್ದು ಮದುವೆ ಇದೆ. ಹಾಗಾಗಿ ಶಾಪಿಂಗ್ ಅಮ್ಮ ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಒಟ್ಟಿಗೆ ಒಂದು ಕೆಲಸ ಮುಗ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಹೊರಡ್ತಾ ಇದ್ದು. ಇನ್ನು ನಮ್ಮನೆಯವರು ಕೂಡ ಇವತ್ತು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಬೇರೆ ಬರ್ತೀವಿ. ಇನ್ನೇನು ನಾನು ಅವ್ರ ಜೊತೆ ಪಾಪು ಇಟ್ಕೊಂಡು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಮುಂಚೆನೇ ಹೋಗಿರ್ತಾರೆ. ನಾವು ಏನು ನಮ್ಮನೆಯವ್ರು ಬಂದಿದ ತಕ್ಷಣ ಸ್ವಲ್ಪ ನಾನು ಕೆಲವು ಪ್ರಾಡಕ್ಟ್ಗಳೆಲ್ಲ ತರಿಸಿದ್ದೆ ನಾನು. ಅದು ನಮ್ಮ ಅಕ್ಕನ ಮನೇಲಿ ಇರುತ್ತೆ. ಇಲ್ಲಿ ಬರಲ್ಲ, ನಾನು ಊರಲ್ಲಿ ಇರ್ತೀನಿ, ಇಲ್ಲಿಗೆ ಸಿಗಲ್ಲ ಇರುತ್ತೆ. ನಮ್ಮ ಮನೆಯವ್ರು ಬರುವಾಗ ತಗೊಂಡು ಬರ್ತಾರೆ. ಹಾಗೆ ನಮ್ಮನೆಯವರು ಕೂಡ ಬರ್ತಾರೆ. ಅವ್ರನ್ನೂ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು, ಅವರು ಮತ್ತು ನನ್ನ ಮಗನು. ಎಲ್ಲ ಕೆಲಸ ಮುಗೀತಲ್ಲ ಅಂತ ಹೇಳಿ ಹೊರಡ್ತಾ ಇದ್ವಿ. ನಾನು ಆ್ಯಕ್ಚುಲಿ ಹೊರಟಾಗಿದೆ, ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಅವರು ಕೂಡ ಬರ್ತಾರೆ. ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅವರು ಕೂಡ ಹೊರಡಬೇಕು. ನೋಡಿ ಬರಗಾಲ ಹೇಗಿದೆ ಅಂತ. ಮಳೆ ಆಗಬೇಕಾಗಿತ್ತು ಈ ತಿಂಗಳು, ಈ ಟೈಮಲ್ಲಿ ಮಳೆ ಇಲ್ಲ ಒಂದು ಡ್ರಾಪು. ತುಂಬ ಸೆಕೆ, ತುಂಬ ಬಿಸಿಲು. ಬರಗಾಲ ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ. ತೆಂಗಿನಕಾಯಿ ಅಂತ ಅಲಿಸ್ನೇನು ಮಗಳು. ಬಂದಿದ್ವಲ್ಲ ಒಂದ್ಸರಿ ಜೀವನ್ ಫೋಟೋಶೂಟು, ಅದೇ ಫೋಟೋಶೂಟ್ಗೆ ಬೇಬಿ ಆದ್ಮೇಲೆ ತಗ್ಸಕ್ ಮತ್ತೆ ಆ್ಯಕ್ಚುಲಿ ಅವರು ಬೇಬಿ ಆಗಿ ಒಂದು ಹಾಸ್ಪಿಟಲಿಂದ ಡೈರೆಕ್ಟ್ ಇಲ್ಲಿಗೆ ಬನ್ನಿ ಅಂದಿದ್ರು. ನಂಗೆ ಅವ್ರು ಕೂರಕ್ಕೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಲಿಟಲ್ ಬೇಬಿ ಫೋಟೋಶೂಟ್ ನಡೀರಿ ಹೋಗು. ಸಾಂಬ್ರಾಣಿ ಹಾಕೋರೆ. ಆರಾಮ. ಎಲ್ಲಿ ಜೀವನವರು? ಕಂಪ್ಯೂಟರ್ ಸಂಧಿ ಹೊಸ್ಕೊಂಡೆ. ಮತ್ತೆ ಜೀವನವ್ರೆ ಆರಾಮ? ಮೇಲೆ ಇಟ್ಕೊ ನೋಡಿ, ಇದೊಂಥರ ಫಿಶ್ ಬಾಯ್ ಓಪನ್ ಆಗುತ್ತೆ. ಶರ್ಟ್ ಎಲ್ಲ ಬಿಚ್ಚಬೇಕಲ್ಲ. ಹಾಂ, ಇಂಥಲ್ಲ ಇಟ್ಕೊಳ್ಳಿ. ನೀವು ವೆಜಿಟೇಬಲ್ ಹಾಕೋ ಕೂತ್ಕೊಳ್ತೀರಾ? ಇಲ್ಲ ಅಂದಾಜು ಸರಿ. ಜೋಕ್ ಮಾಡ್ತಾನೆ, ಒದಿತಾನೆ. ಹಾಸ್ಪಿಟಲ್ ಇದ್ದಾಗ ಸುಮ್ಮನೆ ಇದ್ದೆ, ಬಟ್ ಅವಾಗ ನನಗೆ ಆಗಿರ್ಲಿಲ್ಲ. ಹೌದು, ಅವಾಗ ಮಾಡಿಸಿದ್ರೆ ನೀವು ತುಂಬ ಈಸಿ ಆಗೋದು, ಫುಲ್ ಇದ್ದೆ ಮಾಡಿ. ಬಟ್ ಅವಾಗ ಲಕ್ಷಣ ಗೊತ್ತಾಗ್ತಿರ್ಲಿಲ್ಲ, ಹಂಗಾಗಿ. ನನ್ನ ಮಗ ಸ್ವಲ್ಪ ಕೈ ಕಾಲು ಆಡಿಸ್ತಾನೆ ಇರ್ತಾನೆ, 1 ಸೆಕೆಂಡ್ ಕೂಡ ಸುಮ್ಮನೆ ಬಿಡಲ್ಲ. ಅವನು ಎಚ್ಚರ ಆಗಿದ್ರೆ ಕೈ ಕಾಲು ಆಡಿಸ್ತಾನೇ ಇರ್ತಾನೆ. ಸೊ ಹಾಗಾಗಿ ಅವರಿಗೆ ರ್ಯಾಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಮತ್ತು ಅವರು ಆ್ಯಕ್ಚುಲಿ ಬೇರೆ ಥರ ರ್ಯಾಪ್ ಮಾಡ್ತೀನಿ ಅಂತ ಹೇಳಿದರು. ಒಂದು 2-3 ಥರದ ಕಲರ್ ಮಿಕ್ಸ್ ಮಾಡಿಬಿಟ್ಟು 2 ಥರದ ಕಲರ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳಿ ರ್ಯಾಪ್ ಮಾಡ್ತಾಯಿದ್ದಾರೆ. ಬಟ್ ಅವನು ಕೈ ಫೋಲ್ಡ್ ಮಾಡಿದರೆ ಕಾಲು ಓಪನ್ ಮಾಡ್ಕೊತಾನೆ, ಕಾಲು ಓಪನ್ ಮಾಡಿದರೆ ಕಾಲು ಕ್ಲೋಸ್ ಮಾಡಿದರೆ ಕೈ ಓಪನ್ ಮಾಡ್ಕೊತಾನೆ. ಹಾಗಾಗಿ ಅವ್ರಿಗೆ ಪಾಪ ವೇರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಒಂದ್ಸರಿ ಫೀಡ್ ಮಾಡಿಸ್ಕೊಡಿ ಅಂದರೆ ಅವ್ನು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಆಮೇಲೆ ಫೀಡ್ ಮಾಡಿಕೊಟ್ರೂ ಕೂಡ ಅವನು ಹಾಕಿಸ್ಕೊಳ್ಳಿಲ್ಲ. ಕಷ್ಟ ಆಯಿತು 2 ಹಾಕೋಕ್ಕೆ ಅವನಿಗೆ. ಮತ್ತು ಬೇರೆ ಮಕ್ಕಳಾದರೆ ಸುಮ್ಮನೆ ಇರ್ತಾರಲ್ಲ, ಸೈಲೆಂಟಿಗಿರೋ ಮಕ್ಕಳಾದರೆ ಹಾಕ್ಬೋದು. ಸ್ವಲ್ಪ ಇವನಿಗೆ ಕಿರಿಕಿರಿ ಸ್ಟಾರ್ಟ್ ಮಾಡ್ದೆ. ಹಾಗಾಗಿ ಅದು ತೆಗೆದಾಕಿ ಬೇರೆದನ್ನೇ ಸಿಂಪಲ್ಲಾಗಿ ಅವ್ನು ಅಳೋಕ್ಕಿಂತ ಮುಂಚೆನೇ ವೇರ್ ಮಾಡ್ಬೋದು ಅಂತ ಸುತ್ಬೋದು. ಆ ಥರದ್ದು ಹಾಕ್ತೀನಿ ಅಂತ ಹೇಳಿ ಅವ್ರ ಪಾಪ ಇರೋದ್ರಲ್ಲೇ ಯಾವುದೋ ಒಂದು ಫ್ಲವರ್ ಬರೋ ಥರ ಮಾಡ್ತೀನಿ ಅಂತ ಹೇಳಿ ಅದು ಹಾಕ್ತಿದ್ದಾರೆ. ನೋಡಿ, ಈ ಥರ ವೈಟ್ ಎಲ್ಲೋ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದರು. ಬಟ್ ಅವನು ಹಾಕಿಸ್ಕೊಳ್ಳಿಲ್ಲ ಅವನು. ಹಾಗಾಗಿ ತೆಗೆದು ಮತ್ತು ಬೇರೆ ಥರ ಮಾಡ್ತಾಯಿದ್ದಾರೆ. ಓ, ಎಲ್ಲೋ ಕಾಣಿಸುತ್ತಾ? ಅಲ್ಲ, ಅವ್ನು ನನಗೆ ತುಂಬ ನಿಗ್ರತಾನೆ. ಆ್ಯಕ್ಚುಲಿ ಜಾರೇ ಬಂದ್ಬಿಡ್ತಾನೆ. ನೀನಿದ್ರೆ ಇಲ್ಲಿ ತಗೊಂಡು ಅಲ್ಲಿ ಬಿಸಾಕಕ್ಕೆ ಯಾಕಪ್ಪ ಇಟ್ಕೋಬೇಕು. ಬಿಡು ಬೀಳಲ್ಲ. ಬಿಡು ಮುಟ್ಟಬೇಡ. ಹೆಂಗೋ ಕೂತಿದ್ದಾನೆ, ಹಿಂಗೆ ಬೀಳಲ್ಲ. ಅವನು ರಿಯಲಾಗಿ ಇರೋ ಥರ ಫೋಟೋಗೆ ಬರಲ್ಲ. ಹೌದಾ? ಹೆಂಗೋ ಬರ್ತಾನೆ. ಅಲ್ಲಿ ನೋಡ್ಕೊಳ್ಳಲ್ಲ, ಬಿದ್ರೆ ಇಟ್ಕೊಳ್ಳೋ ನೀನು. ಸುಮ್ಮನೆ ಚುಪ್ಪಿ ಶೇಕ್ ಮಾಡಬೇಡ.
ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಅಂದಾಗ ಇವತ್ತು ಗೊತ್ತಾಯಿತು ನನಗೆ. ಹಾಗೆ ನಾನು ಲಾಸ್ಟ್ ಟೈಮು ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸಿದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಂಗೆ ಅದು ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಮಾಡಿಸಿದ್ದು. ಸೊ ಹಾಗಾಗಿ ಬೇಬಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಈ ಸರಿ. ಹಾಗೆ ಅವರು ಇಂಡೋರ್ ಕೂಡ ಮಾಡ್ತಾರೆ, ಔಟ್ಡೋರ್ ಕೂಡ ಫೋಟೋಶೂಟ್ ಮಾಡ್ತಾರೆ. ಹಾಗೆ ಫೋನ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮ್ಮನೆ ಒಂದು ಹೆಂಗೋ ಮಿಸ್ ಆಗಿ ಕೂತಿದ್ದೇನೆ. ಯಾರೋ ನಿಂಗೆ ಹೆಸರು ಇಲ್ಲ ತೆಲುಗಲ್ಲೇ ಬಿಡುಮ್ಮ. ಅವಳು ಅಲ್ಲೇ ಕೂತ್ಕೊಂಡ್ಲಿ ನಿಧಾನಕ್ಕೆ. ಅವನೇ ಮುರಿದಾಗುತ್ತೆ ಅಂತ ಹೇಳಿ ನೀನು ಮುರಿದಾಕಕ್ಕೆ ಮಗಳು. ಹಾಗೆ ತುಂಬ ಥೀಮ್ಸ್ ಇದೆ, ನಿಮಗೆ ಇಷ್ಟ ಬಂದಿದ್ದ ಥೀಮಲ್ಲಿ ನೀವು ಫೋಟೋ ಶೂಟ್ ಮಾಡಿಸ್ಬೋದು. ತುಂಬ ಕೂಲಾಗಿ ಫೋಟೋ ಶೂಟ್ ಮಾಡಿಕೊಡ್ತಾರೆ, ಅದೇ ಖುಷಿ. ನಮಗೆ ಬೇಕಾಗಿರೋದು ಅದೆಲ್ಲ ಅರ್ಜೆಂಟ್ ಏನಿಲ್ಲ. ಇದು ನಮ್ಮ ಹಾಸನಲ್ಲಿ ಸಂಪಿಗೆ ರೋಡಲ್ಲಿ ಸಹಾರಾ ಕ್ಲಿನಿಕ್ ಮೇಲ್ ಬರುತ್ತೆ, ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ. ಅಲ್ಲಿ ಕೂಡ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಡ ಸುಮಿತ್, ಬೇಡ, ಚುಪ್ಪಿ ತಲೆ ಉಳ್ಕುತ್ತೆ. ಸುಪಿತ್ ಬೇಡ, ಕತ್ತೆತ್ಬೇಡ ಕಣೆ ಮಗಳು, ಬೇಡ ಕಣ ಸುಮಿತ್, ಬೇಡ ಪ್ಲೀಸ್. ಈ ಕಡೆ ಬಾ ಮಗಳು, ಎದೇಳು ಮನೆ ನಿನ್ನ ಜೊತೆ ಸೇರಿ ಅವಳು ಹಂಗಾಗಿರೋದು. ನಮ್ಮನೆ ಮಕ್ಕಳು ಕರ್ಕೊಂಡು ಎಲ್ಲೂ ಹೋಗಾಗಿಲ್ಲ. ಒಬ್ರದ್ದು ಕೈ ಕಾಲು ಒಂದು ಕಡೆ ನಿಲ್ಲೋದಿಲ್ಲ. ನೋಡಿದವ್ರು ಏನು ಅಂದ್ಕೊಳ್ತಾರೋ ಏನೋ, ಅವ್ರಿಗೂ ಹಿಂಸೆ ಆಗ್ತಾಯಿತ್ತೋ ಏನೋ, ಪಾಪ ಬೈಲಿಲ್ಲ ನಾವಿದ್ದೀವಿ ಅಂತ ಹೇಳಿ. ಆ್ಯಕ್ಚುಲಿ ಇವರು ನಮಗೆ ಹಾಸ್ಪಿಟಲಿಂದ ಇಲ್ಲಿಗೆ ಬನ್ನಿ, ಹಾಸ್ಪಿಟಲಿಂದ ಹೋಗ್ತಿರಲ್ಲ 1 ವೀಕ್ ಮುಗಿಸ್ಕೊಂಡು, ಆವಾಗ ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಬಟ್ ಆವಾಗ ನನಗೆ ನನಗೆ ಸೊಂಟ ನೋವೆಲ್ಲ ಇರೋದ್ರಿಂದ ಕೂರಕ್ಕೆ ನಿಲ್ಲಕ್ಕೆ ಕಷ್ಟ ಆಗೋದ್ರಿಂದ ನಾನು ಬೇಡ ಅಂತ ಹೇಳಿದ್ದೆ. ಅದು ಅಲ್ಲದೆ ಸ್ಟಾರ್ಟಿಂಗ್ ಒಂದು 15 ಡೇಸು ಎಲ್ಲ ಮಕ್ಕಳು ಒಂದೇ ಥರ ಇರ್ತದೆ, ಗೊತ್ತಾಗಲಿದ್ದು ನಮ್ಮ ಮಕ್ಕಳು ಏನು ಅಂತ. ಹಾಗಾಗಿ ಸ್ವಲ್ಪ ಒಂದೂವರೆ ತಿಂಗಳಾದಮೇಲೆ ಒಂದು ಲಕ್ಷಣ ಬರುತ್ತೆ. ಸೊ ಆವಾಗ ಫೋಟೋ ಶೂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 1.5 ತಿಂಗಳ ಮೇಲೆ ಮಾಡುತ್ತೀನಿ ಅಂತ ಹೇಳಿದ್ದೆ. ಅವ್ನು ಯಾರ ಥರ ಕಾಣಿಸ್ತಾನೆ? ಯಾರ ಥರ? ಹೌದಾ, ಎಲ್ಲರೂ ಹಾಗೆ ಹೇಳೋದು. ಚಿಪ್ಪಿ ನಿಮ್ಮ ಅಮ್ಮನ ಥರ ಅಲ್ಲ ನಮ್ಮ ಮೂಗು? ಹೆಂಗೆ ಚಿಪ್ಪಿ ಬೀಳಲ್ಲ? ಬಿದ್ದು ಅಭ್ಯಾಸ. ಅನ್ನ ಪುಟ್ಟಣ್ಣ, ಇಲ್ಲಿ 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 ಪುಟ್ಟಣ್ಣ, ಇಲ್ಲಿ ಅವ್ರು ಹೇಳೋ ಪ್ರಕಾರ ಒಂದು 20 ಡೇಸ್ ಅಥವಾ 15 ಡೇಸ್ ಒಳಗೇ ಈ ಥರ ಫೋಟೋ ಶೂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮಕ್ಕಳನ್ನ ಯಾವ ಥರ ಕೂರಿಸ್ತೀವಿ ಆ ಥರ ಕೂತ್ಕೊಳ್ತಾರೆ. ಈಗ ನನ್ನ ಮಗ ಬರೀ ಕೈ ಕಾಲು ತುಂಬ ಆಡಿಸೋದ್ರಿಂದ ಬಟ್ಟೆ ಅವನಿಗೆ ಹಾಕೋಕ್ಕೂ ಸ್ವಲ್ಪ ಕಷ್ಟ ಆಯಿತು. ಈಗ ಫೋಟೋದಲ್ಲಿ ಅವರು ಕೂರಿಸೋ ಥರ ಕೂತ್ಕೊಳ್ಳಲ್ಲ, ಎಲ್ಲೆಲ್ಲೋ ನಿಗ್ರತಾನೆ. ನಾನು ಮೆಟರ್ನಿಟಿ ಫೋಟೋ ಶೂಟ್ ಮಾಡ್ಸೋಕೆ ಬಂದಿದ್ದೆನಲ್ಲ, ಅವಾಗ 2-2.5 ತಿಂಗಳು ಹೆಣ್ಮಕ್ಳು, ಬಟ್ ಎಷ್ಟು ನೀಟಾಗಿ ಕೂತ್ಕೊಳ್ತಿದ್ರು ಗೊತ್ತಾವು, ಎಷ್ಟು ಸ್ಮೈಲ್ ಮಾಡೋ ಒಂದೊಂದು ಸುಮ್ಮನೆ ಕೂತ್ಕೊಳ್ಳೋರು. ಬಟ್ ನನ್ನ ಮಗ ಸ್ವಲ್ಪ ಕಿತಾಪತಿ ಅನಿಸುತ್ತೆ, ನನ್ನ ಮಗ ಸ್ವಲ್ಪ ಕೈ ಕಾಲು ಆಡಿಸ್ತಾನಲ್ಲ, ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ಏನಾದ್ರು ಬೇಬಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದವರು ಒಂದು 20 ಡೇಸ್ ಒಳಗೇ ಮಾಡಿಸ್ಕೊಂಡ್ರೆ ಬೆಟರ್, ಚೆನ್ನಾಗಿರುತ್ತೆ. ಅವಾಗ ಅವರು ನೀಟಾಗಿ ಫೋಟೋ ತೆಗಿಯೋಕ್ಕೂ ಕೂಡ ಅವ್ರಿಗೂ ಈಸಿ ಆಗುತ್ತೆ. ಸೌಂಡ್ ಮಾಡಬೇಡಿ ಪಾಪ, ನೀ ಇದೇ ಹೇಳ್ತೇನೆ ಮಕ್ಕಳ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇವ್ರು ಇರೋದ್ರಿಂದ ಸ್ವಲ್ಪ ನಮಗೂ, ಈಗ ಹೆಣ್ಮಕ್ಳಿದ್ರೆ ಅಲ್ಲಿ ನಮಗೆ ಸ್ವಲ್ಪ ಮಕ್ಕಳದ್ದು ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಅವರೇ ಕೂಡ ಸ್ವಲ್ಪ ಸಮಾಧಾನ ಮಾಡ್ತಾರೆ, ನೀಟಾಗಿ ಬಟ್ಟೆ ಎಲ್ಲ ಹಾಕಿ ನಮಗೆ ಅವರು ಕೂಡ ಕೇರ್ ಮಾಡ್ತಾರಲ್ವ. ಸೊ ಹಾಗಾಗಿ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ, ನನ್ನ ಮಗಂದು ಈಗ ಡ್ರೆಸ್ ಚೇಂಜ್ ಆಯಿತು, ಮತ್ತು ಬ್ಲೂ ಕಲರು. ನನ್ನ ಮಗ ಆ್ಯಕ್ಚುಲಿ ದಿನ ಅಳ್ತಾ ಕೂತ್ಕೊಳ್ಳೋನು. ಇವತ್ತೇ ಸುಮ್ಮನೆ ಫೋಟೋ ಶೂಟ್ ಮಾಡಿಸ್ಕೊತಿರ್ತಾವೆ. ಅವನು ಹಾಸ್ಪಿಟಲಲ್ಲಿ ಎಷ್ಟು ದಿನ ಇದ್ದ ಅಷ್ಟು ದಿನ ಮಾತ್ರ ಸೈಲೆಂಟಾಗಿದ್ದ. ಅಲ್ಲಿಂದ ಬಂದು ಒಂದು 2 ಡೇಸ್ಗೆ ಅವನು ರಾಗ ಸ್ಟಾರ್ಟ್ ಮಾಡಿದ್ದು. ಇವತ್ತಿನವರೆಗೂ ಕಿರಿಸ್ತಾನೇ ಇದ್ದಾನೆ, 1 ನಿಮಿಷ ಬಾಯಿ ಬಿದ್ದಿಲ್ಲ. ಮಲಗಿರೋದೆಂದು ಬಿಟ್ಟರೆ ಅವನು ಎದ್ದಿದ ತಕ್ಷಣ ಹಾಲು ಕುಡಿದು 10 ನಿಮಿಷ ಕಣ್ಣು ಬಿಟ್ಕೊಂಡು ಆಟ ಆಡ್ತಾನೆ. ಅದು ಬಿಟ್ಟರೆ ಯಾವಾಗ ನೋಡಿದ್ರು ಅಳ್ತಾನೇ ಇರುತ್ತೆ. ಗಟ್ಟಿ ಹಿಡ್ಕೊ ಮಗಳು, ಯಾವುದೇ ಕಾರಣಕ್ಕೂ ಬಿಡಬೇಡ. ಗಟ್ಟಿ ಹಿಡ್ಕೊ ಮಗಳು, ಅವ್ನು ಕಕ್ಕ ಮಾಡಿದ್ರೆ ಬಿಡಬೇಡ. ಅಲ್ಲ, ಅವಳು ಹಂಗೇನು ಸ್ವಲ್ಪ ಗಟ್ಟಿ ಹಿಡ್ಕೊ, ಸ್ಮೆಲ್ ಮಾಡು. ಇಲ್ಲಿ ನೋಡು ಮಗಳು, ಪಾಪ ಇಲ್ಲ. ಆ್ಯಕ್ಚುಲಿ ನಾವು ಪಾಪುದು ಒಬ್ಬಂದೇ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೋಗಿದ್ದು. ಮಕ್ಕಳು ಸುಮ್ಮನೆ ನಾನು ಪಾಪ ಎತ್ಕೊಳ್ತೀನಿ ಫೋಟೋ ತೆಗೀರಿ ಅಂತ ಹೇಳಿದ್ಕೆ ಫೋಟೋ ತೆಗಿತಾ ಇದ್ದಾರೆ, ಹಾಗೆ ಸುಮ್ಮನೆ ಅಷ್ಟೇ.
ಆದರೆ ಅವ್ರು ಹೇಳಿದರು ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಸಿ ಅಂತ. ಬಟ್ ನನಗೆ ಇನ್ನೂ ಸೊಂಟ ನೋವು ಕಡಿಮೆ ಆಗಿಲ್ವಲ್ಲ, ಸೊ ಎಲ್ಲರೂ ನನಗೆ ರೆಡಿ ಆಗೋದು ಮತ್ತು ನಮ್ಮನೆಯವ್ರಿಗೆ ಡ್ರೆಸ್ ರೆಡಿ ಮಾಡೋದು, ನನ್ನ ಮಗಳನ್ನ ರೆಡಿ ಮಾಡೋದು ಅಟ್ ಎ ಟೈಮ್ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಬರೀ ಬೇಬಿದೊಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಇನ್ನೊಂದ್ಸರಿ ಯಾವಾಗಲಾದರೂ ಪಾಪ ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ 4 ಜನದೊಂದು ಫೋಟೋ ಶೂಟ್ ಮಾಡಿಸ್ಬೋದು, ಈಗಲೇ ಬೇಡ ಅಂದ್ಕೊಂಡು ಸುಮ್ಮನಾದೆ. ನೋಡಿ ನನ್ನ ಮಗ ಇನ್ನೊಂದು ಡ್ರೆಸ್ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ. ಜಗಳ ಮಾಡಬೇಡಿ, ನಡೀರಿ. ನೋಡಿ ಈಗ ನನ್ನ ಮಗ ಸ್ವಲ್ಪ ಫ್ರೀ ಆದ. ಇಷ್ಟೊತ್ತು ಒಂದು ಕೈ ಕಾಲು ಎಲ್ಲ ಸುತ್ತಿದ್ವಲ್ಲ, ಸ್ವಲ್ಪ ಒಂದೇ ಕಡೆ ಸುಮ್ಮನಿದ್ದ ಕಷ್ಟದಲ್ಲೇ. ಇವಾಗ ನೋಡಿ 1 ನಿಮಿಷ ಒಂದು ಕೈ ಕಾಲು ನಿಂತರೆ ಕೇಳಿ, ಇನ್ನು 3-4 ಡೇಸಲ್ಲಿ ಅವನಿಗೊಂದು ವ್ಯಾಕ್ಸಿನೇಷನ್ ಇದೆ, ಅದು ಕೊಡಿಸಿದ್ಮೇಲೆ ಏನು ಕಥೆನೋ ಗೊತ್ತಿಲ್ಲ. ಈ ಥರ ಕೈ ಕಾಲು ಆಡಿಸಿದ್ರೆ ನಮ್ಮನೆ ಮಕ್ಕಳು ಒಬ್ರಲ್ಲ ಒಬ್ರು ಹೋಗಿ ಬಂದು ನಿಮಿಷಕ್ಕೊಂದು 10 ಮುತ್ತು ಕೊಡ್ತಾನೆ ಇರ್ತಾರೆ. ಅಷ್ಟು ಲವ್ ಮಾಡ್ತಾರೆ ಮಾತ್ರ 3 ಜನನು. ನಮ್ಮ ಚಿಕ್ಕವಂಗಂತೂ ಅಚ್ಚುಮೆಚ್ಚು, ಅಷ್ಟು ಲವ್ ಮಾಡುತ್ತೆ ನಮ್ಮ ಚಿಕ್ಕವ, ಅಷ್ಟೇ ಕೇರ್ ಮಾಡುತ್ತೆ. ಹಾಗೆ ನಮ್ಮನೆಯವರು ಕೂಡ ಇದ್ದಿದ್ರೆ ಸರಿ ಹೋಗೋದು. ಅವರು ಹಾಸ್ಪಿಟಲ್ಗೆ ಹೋಗ್ಬಿಟ್ರು. ಅಂದರೆ ನಾವು ಮತ್ತೆ ಈಗ ಊರಿಗೆ ಹೋಗ್ಬೇಕಲ್ಲ, ಇದು ಮುಗಿಸ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದರೆ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮನೆಯವರು ಹಾಸ್ಪಿಟಲ್ಗೆ ಹೋದರು. ನಾನು ಫೋಟೋಶೂಟ್ ಮುಗಿಸ್ಕೊಂಡು ಅಷ್ಟರೊಳಗೆ ನಾನು ಫೋಟೋಶೂಟ್ ಮುಗಿಸ್ಕೋಬೇಕು. ನನ್ನ ಮಗ ನೋಡಿ ಮಲ್ಕೊಂಡೇ ಬಿಟ್ಟ. ಆ್ಯಕ್ಚುಲಿ ನನ್ನ ಮಗನಿಗೆ 1 ತಿಂಗಳು, ಹಾಗಾಗಿ 1 ತಿಂಗಳು ಫೋಟೋಶೂಟ್ ಮಾಡಿಸ್ತಾ ಇರೋದು. ಲೇಟ್ ಆಯ್ತಲ್ಲ, ಹಾಗಾಗಿ ನಮ್ಮ ಅಕ್ಕನೂ ಕೂಡ ಬಂದು ಲಾಸ್ಟಿಗೆ ಆಯ್ತಾ ಅಂತ ಫೋನ್ ಮಾಡಿಕೊಂಡು. ಅವ್ರು ಆ್ಯಕ್ಚುಲಿ ಇನ್ನೂ 2 ಥರದ್ದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಕ್ಕಿದ್ರು. ಬಟ್ ಅಷ್ಟರೊಳಗೆ ನನ್ನ ಮಗ ಮಲ್ಕೊಂಡ್ಬಿಟ್ಟ, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ, ಹಾಗಾಗಿ ಬಿಟ್ಟರು. ನೋಡೋಣ ನೆಕ್ಸ್ಟ್ ನಾನು ಬರ್ತೀನಲ್ಲ ಫ್ಯಾಮಿಲಿ ಫೋಟೋಶೂಟ್ ಮಾಡ್ಸೋಕ್ಕೆ, ಆವಾಗ ನೋಡೋಣ ಯಾವ್ಯಾವ ಎಲ್ಲ ಥರದ ಥೀಮಲ್ಲಿ ಫೋಟೋಶೂಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಮತ್ತು ಇವ್ರದ್ದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಪೇಜ್ ಇದೆ, ಅಲ್ಲೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 7:45 ಗಂಟೆ ಆಗೋಕ್ಕಾಗಿದೆ. ಇವಾಗ ನಮ್ಮ ಪಾಪನಿದು ಫೋಟೋಶೂಟ್ ಮುಗಿದು ನಮ್ಮ ಮನೆಯವರು ಇಲ್ಲಿ ಡಾಂಗೇರ್ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಅದನ್ನು ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ಇನ್ನು ಅಂದರೆ ನಮ್ಮ ಕಾರಲ್ಲಿ ಈಗ ಹೋಗಬೇಕು. ಅಂದರೆ ನಾನು, ನಮ್ಮ ಚುಪ್ಪಿ, ನನ್ನ ಮಗಳು, ನಮ್ಮ ಕಿಯಾಗಿ ಹೋಗ್ತೀವಿ. ಇನ್ನು ಉಳಿದವರೆಲ್ಲ ಕ್ರೇಟಾದಲ್ಲಿ ಇರ್ತಾರೆ. ನಮ್ಮ ಮನೆಯವ್ರಿಗೆ ಯಾವಾಗ ಹುಷಾರಿಲ್ದಂಗೆ ಆಗುತ್ತೆ ಅವತ್ತು 1-2 ದಿನ ಬಿಟ್ಬಿಟ್ಟು ಹಾಸ್ಪಿಟಲ್ಗೆ ಹೋದರೆ ಬೇಗ ಹುಷಾರಾಗುತ್ತೆ. ಬಟ್ ನಮ್ಮ ಮನೆಯವ್ರು ಹೋಗಲ್ಲ, ಯಾವಾಗಲೂ ಇದೇ ಥರ ಆಟ ಹಿಡಿದು ಕೂತ್ಕೊಳ್ತಾರೆ. ಈ ಸರಿ ನಮ್ಮ ಪಪ್ಪ ಸ್ವಲ್ಪ ಜೋರು ಮಾಡಿ ಬೈದಂಗೆ ಮಾಡಿದ್ದಕ್ಕೆ ಹೋಗಿ ಹಾಸ್ಪಿಟಲಿಗೆ ತೋರಿಸ್ತಾ ಇರೋದು. ಹಾಗೆ ನಾವು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗೆ ಮನೆಗೆ ತುಂಬ ಟೈಮ್ ಆಯಿತು. ಬೆಳಗ್ಗೆ ಎದ್ದು ನಮ್ಮ ಅಕ್ಕ ಮತ್ತೆ ಹಾಸನ್ಗೆ ಹೋಗ್ಬೇಕಾಯ್ತು. ಇನ್ನೊಂದಿನಲ್ವ ನಮ್ಮ ಜೊತೆ ಇದ್ದಂಗೆ ಆಗುತ್ತೆ ಅಂತ ಹೇಳಿ ರಾತ್ರಿ ಬಂದು ನಮ್ಮ ಜೊತೆ ಉಳಿದ್ಲು. ಬಟ್ ಇವಾಗ ಪಪ್ಪ ಮತ್ತೆ ಹಾಸನ ಹೋಗ್ತಾ ಇದ್ದಾರೆ, ಅವಳನ್ನ ಬಿಟ್ಬಿಟ್ಟು ಬರೋಣ ಅಂತ. ನಮ್ಮ ಪಪ್ಪ ಹಾಗೇನೆ, ಪಪ್ಪ ನಮ್ಮ ಯಾವಾಗ ಬೇಕು ಕರ್ಕೊಂಡು ಹೋಗೋದು ಕರ್ಕೊಬರೋದು. ಅವ್ರಿಗೆ ಕೆಲಸ ಇದ್ರೂ ನಮಗೋಸ್ಕರ ಪಾಪ ಓಡಾಡ್ತಾರೆ. ಮಕ್ಕಳು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತಲ್ಲ ಅಂತ ಅವ್ರಿಗೆ ಖುಷಿ ಅಷ್ಟೇ. ರಾತ್ರಿ ಬಂದಾಗ 10 ಗಂಟೆ, ಇವಾಗ ಮತ್ತೆ ಬೆಳಗ್ಗೆ 7:15 ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ, ಇಷ್ಟು ಸ್ಟಾಕ್ ಇದೆ ಸದ್ಯಕ್ಕೆ. ಆಂಟಿಗುಟಿ ಇದು ನೆನ್ನೆ ಬಂದಿದ್ದು, ಅಣ್ಣ ತೊಗೊಬಿಟ್ಟು ಬಂದಿದ್ರು ನಿನ್ನೆ. ಮತ್ತು ಇದು ನಮ್ಮ ಮನೆಯವರು ದುಬೈ ಹೋಗಿದ್ರಲ್ಲ, ಅದು ತೊಗೊಬಂದರು. ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಇಟ್ಟಿದ್ದಾರೆ, ಇನ್ನೂ ಓಪನೇ ಮಾಡಿಲ್ಲ. ಇನ್ನೂ ನಿನ್ನೆ ತುಂಬ ತಗೊಬಿಟ್ಟು ಬಂದು ನಮ್ಮ ಡ್ಯಾಡಿ ಬಚ್ಚಿಟ್ಟಿದ್ದಾರೆ, ಎಲ್ಲೋ ಬಚ್ಚಿಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಟಡಿ ಇಟ್ಟಿದ್ದಾರೆ ನೋಡಿ ನಮ್ಮ ಡ್ಯಾಡಿ. ಇದು ಫುಲ್ ಬಿಯರ್ ಬಾಟ್ಲು ಅಂದ್ಕೊಳ್ತೀನಿ, ಯಾಕಂದರೆ ನಮ್ಮ ಡ್ಯಾಡಿ ಶೆಕೆ ಟೈಮಲ್ಲಿ ಸ್ವಲ್ಪ ಬಿಯರೇ ಜಾಸ್ತಿ ತಗೊಳ್ಳೋದು. ಇದು ಬಿಯರ್ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಫುಲ್ ಇದೆ. ಬಿಸಿಗೆ ಇಟ್ಕೊಂಡು ಫ್ರಿಜ್ಜಿಗೆ ಇಡೋದು, ಬಿಯರ್ ಬಾಟಲ್ ಕುಡಿಯೋದು. ಹಾಗೆ ನಿನ್ನೆ ಶಾಪಿಂಗ್ ಬಂದಿದ್ದು ನಾನು, ಅದು ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಹಾಗಾಗಿ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅಮ್ಮಂದು ಇದು ಸ್ಯಾರಿ, ಅಮ್ಮನ ಇನ್ನೇನು ನಾಳೆ ಸ್ಟಿಚಿಗೆ ಕೊಡೋರು ಇನ್ನು ಸಿಗ್ತಾ ಇರಲಿಲ್ಲ, ಈಗ ನೆನಪಾಗ್ಬಿಡುತ್ತೆ ಅಷ್ಟರಲ್ಲಿ. ಇದು ಎಲ್ಲೋ ವೀಡಿಯೋದಲ್ಲಿ ಕಾಣಿಸ್ತಾ ಇರೋಷ್ಟು ಎಲ್ಲೋ ಅಲ್ಲ, ಇದು ಲೈಟ್ ಎಲ್ಲೋ. ಮತ್ತು ಅದಕ್ಕೆ ಬ್ಲೌಸ್ ಇದು ಬ್ಲೂ ಕಲರು ಸೆರಗು ಮತ್ತು ಬ್ಲೌಸ್ ಬಂದಿದೆ. ಗೋಲ್ಡ್ ಸಿಲ್ವರ್ ಕಲರು ಬಾರ್ಡ್ರ್ ಬಂದಿದೆ. ಫುಲ್ಲು ಸ್ಯಾರಿ ಫುಲ್ ಈ ಥರ ಡಾಟ್ ಇದೆ, ಚೆನ್ನಾಗಿದೆ. ಬಟ್ ವೀಡಿಯೋಗೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತದೆ, ಇಷ್ಟು ಡಾರ್ಕ್ ಇಲ್ಲ, ಲೈಟಾಗಿದೆ ನೋಡಿ ಈ ಥರ ಇದು. ಹಾಗೆ ಅಮ್ಮ ಕಾಲ್ಚೇನ್ ತೊಗೊಂಡ್ರು, ಅಮ್ಮ ಕಾಲ್ಚೇನ್ ಹಾಕೊಂಡಿದ್ದಾರೆ. ನಮ್ಮ ಅಮ್ಮಂಗೆ ಸ್ವಲ್ಪ ಕಾಲ್ಚೇನು ಕಾಲುಂಗ್ರ ಅಂದರೆ ತುಂಬ ಇಷ್ಟ. ವರ್ಷ ಚೇಂಜ್ ಮಾಡ್ತಾನೆ ಇರ್ತಾರೆ ನಮ್ಮಮ್ಮ. ಮತ್ತು ನಾನು ಏನು ಸದ್ಯಕ್ಕೇನು ಶಾಪಿಂಗ್ ಮಾಡಿಲ್ಲ. ಸ್ಯಾರಿಗಳು ನಾನು ತೊಗೊಂಡಿದ್ದೀನಿ, ವೇರ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ವೇರ್ ಮಾಡೋಕ್ಕೂ ಆ್ಯಕ್ಚುಲಿ ನಂಗೆ ಯಾವುದೋ ಅಂಥ ಫಂಕ್ಷನ್ಸ್ಗೆ ಬಂದಿಲ್ಲ. ಸೊ ಹಾಗಾಗಿ ಇದ್ವಲ್ಲ ಅದನ್ನೇ ಹಾಕೊಳ್ಳೋಣ. ಇನ್ನೇನು 10 ನಿಮಿಷ ಈಗ ಪಾಪು ನಾನು ಫಂಕ್ಷನ್ ಫುಲ್ ಇರೋಕ್ಕಾಗಲ್ಲ, ಬೆಳಗಿಂದ ಸಂಜೆವರೆಗೂ. ಹೋಗೊಂದು 1/2 ಅವರ್ ಇದ್ಬಿಟ್ಟು ಬರೋಣ ಮದುವೆಯಲ್ಲಿ ಅಂತ ಹೇಳಿ ರೆಡಿ ಆಗಿದ್ದೀನಿ. ನೋಡೋಣ, ಸೀರೆ ಹಾಕೊಂಡು ಜೈ ಅಂದಿಸ್ಬಿಟ್ಟು ಬರ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.